ರೌಂಡ್ ಬಿಸಿ ಇದ್ದು. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಸಂಜೆ ಇದು. ನಮ್ಮನೆಯವರು ಊರಿಂದ ಬರಬೇಕಿದ್ರೆ ಸ್ವಲ್ಪ ಲೇಟ್ ಆಗಿತ್ತು. ಕೊನೆ ಕೊಯ್ಲು ಶುರುವಾಗಿರೋದ್ರಿಂದ ಅವರು ಕೆಲಸ ಎಲ್ಲ ಬಿಟ್ಟು ಅಲ್ಲೆಲ್ಲ ಕೆಲಸ ನೋಡಿಕೊಂಡು ಬರ್ತಾರೆ. ಮಧ್ಯಾಹ್ನ ಊಟ ಮಾಡಿದವರು ಕೂಡ ಹೋಗ್ತಾ ಇದ್ದಾರೆ. ಕೊನೆ ಕೊಯ್ಲು ಟೈಮಲ್ಲಿ ಹಾಗೆ ತುಂಬ ಕೆಲಸ ಇರುತ್ತೆ ಅಲ್ವಾ. ಮತ್ತು ಏನೇನು ಕೆಲಸ ಆಗಿದೆ ಏನು ಎತ್ತ ಅನ್ನೋದನ್ನು ಕೂಡ ನೋಡಬೇಕಾಗುತ್ತಲ್ವ. ಬರಬೇಕಿದ್ರೆ ಸರ್ಪ್ರೈಸ್ ಆಗಿ ನನಗೆ ಮಂಡಕ್ಕಿ ತಂದಿದ್ರು. ಇದು ಏನಂತಾರೆ ಇದಕ್ಕೆ, ಮಸಾಲ ಮಂಡಕ್ಕಿ ಅಲ್ಲ, ಇದಕ್ಕೆ ಏನೋ ಅಂತಾರೆ, ಗಿರ್ಮಿಟ್ಟು ಅಂತ ಹೇಳ್ತಾರೆ. ಅದನ್ನು ತಂದಿದ್ರು. ಚೆನ್ನಾಗಿರುತ್ತೆ ಇದು. ಅದ್ರ ಜೊತೆಗೆ ಬೋಂಡ ಇದ್ದರೆ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಬೋಂಡ ಇರಲಿಲ್ಲ ಅಂತೆ, ಬಜ್ಜಿ ಅಂತಾರಲ್ವ ಅದು. ಅದಕ್ಕೆ ಅವರು ಕಡಲೆಬೇಳೆ ವಡೆ ತೊಗೊಬಂದಿದ್ರು. ನಾನು ಟೀ ಮಾಡಿದೆ. ಇಬ್ಬರು ಟೀ ಕುಡಿದು ನಮ್ಮನೆಯವರು ಸ್ನಾನ ಮಾಡಿ ಹಾಗೆ ಅವರು ಕೂಡ ಪೇಟೆಗೆ ಹೋದರು, ಬೇಗ ಬರ್ತೀನಿ ಅಂತ. ಇವಾಗ ಸಿಂಬ ಬೇರೆ ಇಲ್ವಲ್ಲ, ಹಾಗಾಗಿ ನನಗೂ ಸಂಜೆ ಆದ ತಕ್ಷಣ ತುಂಬ ಒಂಥರ ಬೇಜಾರು ಅನಿಸುತ್ತೆ. ಅದಕ್ಕೆ ಅವ್ರಿಗೆ ಫಸ್ಟೇ ಹೇಳಿರ್ತೀನಿ ಬೇಗ ಬಂದುಬಿಡಿ ಅಂತ. ಹ್ಞೂ ಅಂತ ಹೇಳಿದ್ರು. ಹಾಗೆಯೇ ನಾಳೆ ಕೂಡ ಕೊನೆ ಕೊಯ್ಲಿದೆ, ತಿಂಡಿ ಕೊಡಬೇಕು. ಅದಕ್ಕೇ ನಾನು ಇಡ್ಲಿ ಮಾಡೋಣ ಅಂತ ಹೇಳಿ ರವೆಗೆ ಅಂತ ನಾನು ಸ್ವಲ್ಪ ರವೆ ಇತ್ತು ಅಂಗಡಿಯಿಂದ ತಂದಿರೋದು. ನಾನು ಮನೇಲೇ ಸ್ವಲ್ಪ ರವೆ ಮಾಡೋಣ ಅಂತ ಹೇಳಿ ಅಕ್ಕಿನೂ ಕೂಡ ನಾನು ಬೆಳಗ್ಗೆನೇ ತೊಳೆದು ಒಣಗಿ ಹಾಕಿದ್ದೆ. ಅದನ್ನು ನಾನೀಗ ಮಿಕ್ಸಿಲಿ ರವೆ ಮಾಡ್ತಾಯಿದ್ದೀನಿ. ರವೆನ ಸ್ವಲ್ಪ ಈ ಕಡುಬಿಗೆಲ್ಲ ಮಾಡ್ತೀವಲ್ವ, ಅದಕ್ಕಿಂತಲೂ ಸ್ವಲ್ಪ ಸಣ್ಣ ಹೊಡ್ಕೊಂಡ್ರೆ ಇಡ್ಲಿ ಚೆನ್ನಾಗಾಗುತ್ತೆ. ದೊಡ್ಡ ಹೊಡೆದ್ರೆ ಸ್ವಲ್ಪ ರವೆ ಥರ ಅನಿಸುತ್ತೆ. ಮತ್ತು ಇದು ಮನೇಲೇ ರವೆ ಮಾಡೋದ್ರಿಂದ ಸ್ವಲ್ಪ ಉದ್ದಿನಬೇಳೆ ಮತ್ತು ಅನ್ನ ಎಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಕೆಲವೊಬ್ರು ಅನ್ನ ಹಾಕಲ್ಲ. ನಾವು ಇಡ್ಲಿಗೆ ಮತ್ತು ದೋಸೆಗೆಲ್ಲ ಅನ್ನ ಹಾಕೋದ್ರಿಂದ ನಾವು ಅನ್ನ ಹಾಕ್ತೀವಿ. ಹಾಗಾಗಿ ರವೆನ ಹೊಡಿತಾ ಇದ್ದೀನಿ. ಹಾಗೆ ಅನ್ನನೂ ಕೂಡ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ. ಬಿ ಎಲ್ಲ ಆಯಿತು. ಈಗ ಉಪ್ಪನ್ನು ಹಾಕಿ ಇಡ್ತಾಯಿದ್ದೀನಿ. ಯಾಕಂದರೆ ಚಳಿಗಾಲ ಆದ್ದರಿಂದ ಹುಳಿ ಬರಲ್ಲ ಅಂತ ನಾನು ಉಪ್ಪನ್ನು ಹಾಕಿ ಮತ್ತೊಂದು ಸಲ ಕ್ಲೀನಾಗಿ ಕೈಯಾಡಿ ಇಡ್ತಾಯಿದ್ದೀನಿ. ಹಾಗೆಯೇ ಇದು ನಮ್ಮನೆಯವರು ಕೂಡ ಬೇಗ ಬಂದರು. ಟೈಮ್ ಬಂದು 8 ಗಂಟೆ ಆಗಿತ್ತು. ನಮ್ಮನೆಯವರು ಮಜ್ಜಿಗೆ ಮೆಣಸು ಮಾಡೋದಕ್ಕೆ ಅಂತ ಮೆಣಸು ತೊಗೊಂಡು ಬಂದಿದ್ದರು. ಇಬ್ಬರು ಸೇರಿ ಅದನ್ನು ಚುಚ್ತಾ ಇದ್ವಿ. ಅಂದರೆ ಇದರಲ್ಲಿ ಏನದು ಚಾಕುದಲ್ಲಿ ಚುಚ್ತಾ ಇದ್ವಿ. ಆಮೇಲೆ ಏನಾದರೂ ತಿಂಡಿ ಮಾಡಬೇಕಲ್ವ, ಬೆಳಗ್ಗೆದೇನು ತಿಂಡಿ ಇರಲಿಲ್ಲ. ಕೇಳಿದೆ ನಮ್ಮನೆಯವರಿಗೆ. ಅವ್ರು ಏನೋ ಒಂದು ಹೇಳಿದ್ರು. ನಾನು ಯಾಕೋ ನನಗೆ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನಬೇಕು ಅನಿಸಿತ್ತು. ಚೆಂದ ಮಾಡಿ ಉಪ್ಪಿಟ್ಟು ಮಾಡಿಕೊಡ್ತೀನಿ ಅಂತ ಹೇಳಿದೆ. ಆಯಿತು ಅಂತ ಹೇಳಿದ್ರು. ಹಾಗೆ ಇವತ್ತು ಸ್ವಲ್ಪ ಮೊಸರು ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ, ಮೊಸರು ಉಪ್ಪಿಟ್ಟು ಅಂತಲೇ ಹೇಳ್ಬೋದು. ಕೆಲವೊಬ್ಬರು ಮಜ್ಜಿಗೆ ಹಾಕ್ತಾರೆ. ನಾನು ಅದನ್ನು ಮತ್ತೇನು ಕಡಿಯೋದು ಅಂತೇಳಿ ಅದೇ ಒಂದು 2 ಚಮಚ ಮೊಸರು ಹಾಕ್ತಾಯಿದ್ದೀನಿ. ಹೇಗೆ ಉಪ್ಪಿಟ್ಟು ಮಾಡ್ತೀರೋ ಅದೇ ಥರ ನಾನಿವತ್ತು ಅಕ್ಕಿ ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಹಾಕ್ತಾಯಿದ್ದೀನಿ, ಏನದು ಅವರೆಕಾಳು ಸಿಗುತ್ತೆ ಅಲ್ವಾ ಈ ಟೈಮಲ್ಲಿ. ಹಾಗಾಗಿ ಅವರೆಕಾಳು ಹಾಕಿ ಉಪ್ಪಿಟ್ಟನ್ನು ಮಾಡ್ತೀನಿ. ನಮ್ಮನೆಯವ್ರಿಗೂ ಇಷ್ಟ ಆಗುತ್ತೆ. ಈಗ ನಾನು ಬರೋ ತನಕ ಅವರು ಒಬ್ಬರೇ ಮೆಣಸಿನ್ಕಾಯಿನ ಇದು ಮಾಡ್ತಾಯಿದ್ರು. ನಮ್ಮನೆಯವ್ರು ಏನು ಮಾಡಿದ್ದಾರೆ ಅಂದರೆ ತೊಟ್ಟು ಕಟ್ ಮಾಡಬೇಕು. ತೊಟ್ಟು ಕಟ್ ಮಾಡಿಲ್ಲ, ಬರೀ ಹೊಟ್ಟೆ ಮಾತ್ರ ಹಾಗೆ ಸೀಳಿದ್ರು. ಉಪ್ಪಿಟ್ಟದ್ದು ಸಖತ್ತಾಗಿತ್ತು. ಇದಕ್ಕೆ ಮೊಸರು ಹಾಕೋದ್ರಿಂದ ಹುಳಿ ಸ್ವಲ್ಪ ಕಮ್ಮಿ ಹಾಕಿದ್ರೆ ಸಾಕು. ಅದು ಅಕ್ಕಿ ರವೆ ಉಪ್ಪಿಟ್ಟಲ್ಲಿ ಮಾಡೋದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಯಾರ್ಯಾರಿಗೆಲ್ಲ ಅಕ್ಕಿ ರವೆ ಉಪ್ಪಿಟ್ಟು ಇಷ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಸ್ವಲ್ಪ ಪಪ್ಪಾಯ ತಂದಿದ್ದರು, ಅದನ್ನು ಕೂಡ ಹೆಚ್ಚುತ್ತಾ ಇದ್ದೀನಿ. ಸ್ವಲ್ಪ ಉಪ್ಪಿಟ್ಟು ತಿಂದ್ಬಿಟ್ಟು ಸ್ವಲ್ಪ ಪಪ್ಪಾಯ ತಿನ್ನೋಣ ಅಂತ.
ಉಪ್ಪಿಟ್ಟು ಏನಂದರೆ ಅದು ಬಿಸಿ ಬಿಸಿ ಇರ್ತಾ ತಿನ್ನಬೇಕು, ಚೆನ್ನಾಗಾಗುತ್ತೆ. ಕೆಲವೊಬ್ರು ಇದಕ್ಕೆ ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ತಾರೆ. ನಾನು ಸಬ್ಬಸಿಗೆ ಸೊಪ್ಪನ್ನು ಇಷ್ಟಪಡದೆ ಇರೋದಕ್ಕೆ ನಾನು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಕಮ್ಮಿ ಉಪಯೋಗಿಸೋದು. ಆದರೆ ನಮ್ಮನೆಯವ್ರು ಇವಾಗ ಸ್ವಲ್ಪ ಜಾಸ್ತಿ ತರ್ತಾ ಇದ್ದಾರೆ, ಅವ್ರಿಗೆ ಅದು ಇಷ್ಟ ಆಗುತ್ತೆ ಅಂತ. ಅವರಿಗೆ ನಾನು ಪಡ್ಡು ಮಾಡಬೇಕಿದ್ರೆ, ದೋಸೆ ಮಾಡಬೇಕಿದ್ರೆ ಆ ಥರ ಅವರಿಗೆ ಸಪ್ರೇಟಾಗಿ ಮಾಡಿ ಕೊಡ್ತಾಯಿದ್ದೀನಿ. ಗುಡ್ ಮಾರ್ನಿಂಗ್. ನಿನ್ನೆ ಸಂಜೆಯಿಂದನೇ ಬ್ಲಾಗ್ ಶುರು ಮಾಡಿದೆ. ನಿನ್ನೆ ರಾತ್ರಿ ನಮ್ಮನೆಯವ್ರು ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಚುಚ್ಚಿ ಇಟ್ಟಿದ್ದಾರೆ. ಇವತ್ತು ನನ್ನ ಕೆಲಸ ಅದಾಗುತ್ತೆ. ನಮ್ಮನೆಯವ್ರು ಅಂದ್ಕೊಂಡಿದ್ದಾರೆ ನಾನು ಕೆಳಗಡೆ ಒಂದಿಷ್ಟು ಸುರಿದಿದ್ನ ಅದಷ್ಟು ಮಾತ್ರ ಉಳಿದಿದೆ ಅಂದ್ಕೊಂಡಿದ್ದಾರೆ. ಅದು ನೋಡಿದ್ರೆ ಇನ್ನೂ ಹಾಗೆ ಇದೆ. 2 kg ತೊಗೊಬರ್ರಿ ಅಂದಿದ್ದೆ, 2 kg ತೊಗೊಬಂದಿದ್ದಾರೆ. ಹೋದ ವರ್ಷ 1 kg ಮಾಡಿದ್ದೆ ಅನಿಸುತ್ತೆ ಮಜ್ಜಿಗೆ ಮೆಣಸನ್ನ. ಅದೇನಾಯ್ತಂದ್ರೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿಬಿಟ್ಟಿತ್ತು. ನನಗೆ ಅದು ನಾನು ಮಾಡಿ ತುಂಬ ವರ್ಷಗಳಾಗೋಗಿತ್ತು. ಯಾವಾಗಲೂ ಅಮ್ಮನೇ ಮಾಡಿ ಕೊಡೋದ, ಅಮ್ಮಂಗೆ ಹೋದ ವರ್ಷ ಸಿಕ್ಕಿರಲಿಲ್ಲ ಅಂತೆ. ಹಾಗಾಗಿ ಅಮ್ಮ ಮಾಡಿರಲಿಲ್ಲ. ಆಮೇಲೆ ಅಮ್ಮನವ್ರು ಇಲ್ಲಿ ತಂದಿದ್ರು, ಮಾಡಿದ್ವಿ. ಇದು ಯಾಕೋ ಖಾರ ಇರೋ ಥರ ಅನ್ನಿಸ್ತಾ ಇದೆ. ನಿನ್ನೆ ಉಪ್ಪಿಟ್ಟಿಗೆ ಹಾಕಿದೆ, ಅಂತ ಏನು ಖಾರ ಅಂತ ಅನ್ನಿಸ್ಲಿಲ್ಲ. ಆದರೂ ಅದು ನೋಡಿದ್ರೆ ನನಗೆ ಯಾಕೋ ಖಾರ ಇದೆ ಅನಿಸುತ್ತೆ. ಇವತ್ತು ಎಷ್ಟು ಚುಚ್ಚಿದಾರೆ ಅಷ್ಟಕ್ಕೆ ಇವಾಗ ಉಪ್ಪಿಗೆ ಹಾಕ್ತೀನಿ. ಉಪ್ಪಿಗೆ ಅಂತೀನಿ, ಏನದು ಮೊಸರಿಗೆ ಹಾಕ್ತೀನಿ. ಮಜ್ಜಿಗೆ ಅಂದರೆ ಊರಲ್ಲಾದರೆ ದಪ್ಪ ಮಜ್ಜಿಗೆ ಇರುತ್ತೆ ಗೊತ್ತಾ, ಅದರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹುಳಿ ಮಜ್ಜಿಗೆ ಹಾಕಬೇಕು, ಚೆನ್ನಾಗಾಗುತ್ತೆ. ನನ್ನ ಹತ್ರ ಹುಳಿ ಮಜ್ಜಿಗೆ ಇಲ್ಲ, ಮೊಸರು ಇದೆ. ನಿನ್ನೆ ತಂದಿದ್ದಾರೆ ಇವರೇ, ನಂದಿನಿ ಅವ್ರದ್ದು ಪ್ಯಾಕೆಟೇ ತನ್ನಿ ಅಂತ ಹೇಳಿದ್ದೀನಿ. ಅದನ್ನು ತಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ. ನಾನು ಅದು ಹೊರಗೆ ಇಟ್ಟಿದ್ರೆ ಹುಳಿ ಬಂದರೆ ಚೆನ್ನಾಗಾಗುತ್ತೆ ಅಂತ ಅದನ್ನೇ ಒಂಚೂರು ಹಾಗೆ 1-2 ಸಲ ಮಿಕ್ಸಿಲಿ ಗುರ್ರನ್ಸಿ ಹಾಕ್ತೀನಿ. ಇವತ್ತು ಕೆಲಸದವ್ರಿದ್ದಾರೆ, ಅಡಿಕೆ ಕೊಯ್ಲು. ಇವತ್ತು ಕೂಡ ಎಷ್ಟು ಜನರಿಗೆ ತಿಂಡಿ ಅನ್ನೋದು ಗೊತ್ತಿಲ್ಲ. ಊಟ ಕಮ್ಮಿ ಜನ ಅಂತೆ, ತಿಂಡಿಗೆ 8ರಿಂದ 9 ಜನ ಆಗ್ಬೋದು, ಇಲ್ಲ 8 ಜನ ಆಗ್ಬೋದು ಅಂತ ಹೇಳಿದ್ದಾರೆ. ಅದೇ ಇನ್ನೊಂದ್ಸಲ ಕೇಳ್ಕೊಂಡು ಅತ್ಲಾಗೆ ಬೇಗ ಹೇಳೋಣ ಅಂತ ಅಂದ್ಕೊಂಡೆ. ನಂಗೆ ನಿನ್ನೆ ರಾತ್ರಿ ನಿದ್ದೆನೇ ಬಂದಿಲ್ಲ. 1 ಗಂಟೆ ನಾನು ಮಲಗಿದಾಗ, 1 ಅಲ್ಲ ಅನಿಸುತ್ತೆ, 1-1:30 ಆಗಿತ್ತು ಅನಿಸುತ್ತೆ. ಸಿಂಹ ನೆನಪಾಗ್ತಾ ಆಯಿತು ನನಗೆ, ಯಾಕೋ ಗೊತ್ತಿಲ್ಲ. ಹಾಗಾಗಿ ನಂಗೆ ನಿದ್ದೆನೇ ಮಾಡಲೇ ಇಲ್ಲ. 2-3 ಸಲ ಇವರಿಗೂ ಎಬ್ಬಿಸ್ದೆ. ನನಗೆ ಯಾಕೋ ನಿದ್ದೆ ಬರ್ತಿಲ್ಲ ರೀ ಅಂದೆ. ಇಲ್ಲ ಮಲಗು ಅಂತ ಅಂದರು. ನನಗೆ ಯಾಕೋ ಗೊತ್ತಿಲ್ಲ, ತುಂಬ ಅನ್ನಿಸ್ತಾ ಇತ್ತು. ಬೆಳಗ್ಗೆ ಎದ್ದು ಬಂದ ತಕ್ಷಣವೂ ಅಷ್ಟೇ, ಫಸ್ಟು ಎದ್ದು ಬಂದು ನಾನು ಮುಖ ತೊಳೆಯೋದಕ್ಕಿಂತ ಮುಂಚೆ ಅವನು ನೋಡಿ ಆಮೇಲೆ ಬಿಸ್ಕೆಟ್ ಹಾಕಿ, ಇಲ್ಲಾಂದರೆ ನಮ್ಮನೆಯವ್ರು ಒಂದೊಂದ್ಸಲ ಹಾಕ್ತಾಯಿದ್ರು, ಇಲ್ಲಾಂದರೆ ನಾನು ತುಂಬ ಕಮ್ಮಿ ಹಾಕೋದು, ಅವರೇ ಹಾಕೋದು ಜಾಸ್ತಿ ಆಗಿತ್ತು. ಅವರು ಅಷ್ಟೇ, ಅವರು ಬೆಳಗ್ಗೆ ಎದ್ದವ್ರು ಅಂದರು. ನಂಗೆ ನಿದ್ದೆನೇ ಬರಬಾರ್ದು, ನನಗೆ ಯಾಕೆ ಅಂತ ಗೊತ್ತಿಲ್ಲ, ಹಂಗಾಗ್ಬಿಡ್ತು. ಈಗ ಬೆಳಗ್ಗೆ ನನಗೆ 5 ಗಂಟೆಗೆ ಹೇಳೋಣ ಅಂತ ನಮ್ಮನೆಯವ್ರು 5 ಗಂಟೆಗೆ ಎಬ್ಸಿದ್ರೆ ನನಗೆ ಏನಂದರೂ ಹೇಳೋಕ್ಕಾಗಲಿಲ್ಲ. ತಲೆ ಎಲ್ಲ ಚಕ್ಕರ್ ಹೊಡಿತಾ ಇತ್ತು. ಮಲಗೇ ಇಲ್ಲಲ್ಲ, ಎಂತ ನಿದ್ದೆ ಇದು ಬೆಳಗ್ಗೆ ಹೆಂಗೆ ಹೇಳೋದು. ಅದಕ್ಕೆ ಆರಾಮಾಗಿ ಮಾಡಿಕೊಡ್ತೀನಿ ತಿಂಡಿನ ಅಂತ ಎದ್ದೆ ನಾನು. ಇವ್ರು ಇವತ್ತು ದಿನದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಮಾಡಿಕೊಡ್ತೀಯ ಅಂತಲೂ ಕೇಳಿದ್ರು. ಅವ್ರಿಗೇನೋ ಕೆಲಸ ಇದೆಯಂತೆ. ಕೆಲಸ ಅಂದರೆ ಅದೇನೋ ಸೋಲಾರ್ದು ಬಂದಿದೆಯಂತೆ ನಮ್ಮ ತೋಟಕ್ಕೆ, ಅಲ್ಲಿಗೆ ಹೋಗಬೇಕು ಅಂತಿದ್ರು. ಅದೇ ಬಂದಮೇಲೆ ಬೇಳೆ ಬೇಯಕ್ಕೆ ಹಾಕಿ ಪಟ ಇಡ್ಲಿ ಬೇಯೋದಕ್ಕೂ ಇಡ್ತೀನಿ. ಕಾಯೂ ತುರ್ಕೊಂಡಿಲ್ಲ, ಒಡೆದು ಸುಲಿದೆಲ್ಲ ಕೊಟ್ಟಿದ್ದಾರೆ. ನೆನ್ನೆ ಕಾಯಿ ತುರಿಬೇಕು ಅಂತಲೂ ನಂಗೆ ಅನ್ನಿಸ್ಲಿಲ್ಲ. ಹಾಗಾಗಿ ಕಾಯಿ ಕೂಡ ಒಡೆದಿದ್ದಲ್ಲಿ ಹಿಂದ್ಗಡೆ ಬಾಗಿಲಲ್ಲೇ ಇದೆ. ಈಗ ಒರೆಸ್ಕೊಂಡು ತುರ್ಕೊಂಬರ್ತೀನಿ. ಪಾತ್ರೆನೂ ಒರೆಸಿಲ್ಲ, ಕಸ ಒಂದು ಹೊಡೆದಿದ್ದೀನಿ, ಹಾಡು ಹಾಕಿದ್ದೀನಿ ದೇವರದ್ದು. ಹಂಗೆ ನೀರು ಕುಡಿಯೋಣ ಅಂತ ಬಂದೆ. ಗಂಟು ಒಂಥರ ಉರಿ ಆಗ್ತಾಯಿದೆ, ಥಂಡಿ ಆಗಿ ಏನಾಗುತ್ತೋ ಗೊತ್ತಿಲ್ಲ. ಅದೇ ಬಣ್ಸೌತೆಕಾಯಿ ಇದೆ. ನಿನ್ನೆ ಸೋಮವಾರ ಆಗಿತ್ತು, ನಮ್ಮನೆಯವ್ರಿಗೆ ಸಂತೆ ಮಾಡಿ ಅಂತ ಹೇಳಿದ್ದೆ, ತರಕಾರಿ ಎಲ್ಲ ಬೇಕು ಅಂತ ಹೇಳಿ. ಅವರಿಗೂ ಯಾಕೋ ಹೋಗಬೇಕು ಅಂತ ಅನ್ನಿಸ್ಲಿಲ್ಲಂತೆ. ಹಾಗಾಗಿ ಅವರು ಹೋಗಲಿಲ್ಲ. ಬಣ್ಸೌತೆ ಇದೆ, ಸೊಪ್ಪಿದೆ, ಅದೆರಡು ಹಾಕಿನೇ ಸಾಂಬಾರು ಮಾಡ್ತೀನಿ. ಈಗ ಇಡ್ಲಿಗೂ ಅಷ್ಟೇ ಬರೀ ಇದನ್ನು ತಂದಿದ್ದಾರೆ, ಹರವೆ ಸೊಪ್ಪು ತಂದಿದ್ದಾರೆ. ಸೋಸಿ ಅದು ಪೂರ್ತಿ ಒಣಗೋಗಿತ್ತು, ಕಾರಲ್ಲೇ ಇತ್ತು. ಅದನ್ನು ನೀರೆಲ್ಲ ಹಿಂಗೆ ಚಿಮುಕ್ಸಿ ಇಟ್ಟಿದ್ದೆ. ಈಗ ಚೆನ್ನಾಗಿ ಫ್ರೆಶ್ ಆಗಿ ಆಗಿದೆ ಅದು. ಅದನ್ನೇ ಸಾಂಬಾರು ಮಾಡ್ತೀನಿ. ಸಾರಿಗೂ ಅದನ್ನೇ ಹಾಕ್ತೀನಿ. ಸಾರು ತುಂಬ ಜನರಿಗಿಲ್ಲ. ಸಾರು ಅಂದರೆ ತಿಳಿ ಸಾರು ಅಂತ ಅನ್ಕೊತಾರೆ. ನಾನು ಮಧ್ಯಾಹ್ನ ಊಟಕ್ಕೆ ಸಾಂಬಾರಿಗೆ ಎಲ್ಲ ಇಡ್ಲಿಗೆ ಸಾಂಬಾರು ಅಂತೀನಿ, ಊಟಕ್ಕೆ ಮಾಡಿದಾಗ ಸಾರು ಅಂತ ಹೇಳ್ತೀನಿ. ನೋಡೋಣ ಏನೇನಾಗುತ್ತೆ ಅಂತ. ಇವತ್ತು ಫುಲ್ ಡೇ ಬ್ಯುಸಿಯಾಗಿರ್ತೀನಿ ನಾನು.
ನಂಗೆ ಹಂಗಿದ್ದಾಗ ಬೇರೆ ಕಡೆ ಎಲ್ಲೂ ತಲೆ ಹೋಗೋದಿಲ್ಲ, ಇಲ್ಲಾಂದರೆ ತಲೆ ಎಲ್ಲ ಕಡೆ ಹೋಗುತ್ತೆ. ಹಾಗೆ ಅಲ್ವಾ? ಈಗ ನೀರು ಕುಡ್ಕೊತೀನಿ. ಅಯ್ಯೋ ನೀರು ಬಿಸಿಯಾಗುತ್ತೆ ತುಂಬ. ನಾನು ಸ್ವಲ್ಪ ಬಿಸಿಯಾಗಿದೆ ಅನ್ಕೊಂಡೆ. ನಾನು ಬೆಳಗ್ಗೆ ಯಾವುದಾದ್ರೂ ಹಾಡು ಹಾಕ್ಕೊತೀನಿ, ಅಂದರೆ ಲಲಿತಾ ಸಹಸ್ರನಾಮ ಆಗಿರ್ಬೋದು, ಇಲ್ಲ ರಾಯರದ್ದು ಯಾವ್ದಾದ್ರು ಒಂದು ಹಾಡು ಹಾಕ್ಕೊಂಡು ಕೆಲಸನ ಶುರು ಮಾಡ್ತೀನಿ. ಇವತ್ತು ಸ್ವಲ್ಪ ಅದೇ ಲೇಟಾಗಿದೆ, ಆದರೆ ತುಂಬಾ ಕೆಲಸ ಇದೆ. ಇನ್ ಟೈಮಿಗೆ ಆಗುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ನೋಡೋಣ, ಆದಷ್ಟು ಬೇಗ ಬೇಗ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಷ್ಟೇ ಕಷ್ಟಗಳು ಬಂದ್ರೂ ನಮ್ಮನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಅಂತಲೇ ಅನಿಸುತ್ತೆ. ಕಷ್ಟಗಳು ಬರುತ್ತೆ, ಆದರೆ ನಾವು ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಾಗುತ್ತೆ ಅಷ್ಟೇ. ಪಾಸಿಟಿವ್ ಆಗಿ ಮಾಡಿದ್ರೂ ಒಂದು ಸಾರಿ ಒಂದು ಪಾಯಿಂಟಲ್ಲಿ ಬಂದೇ ಬರುತ್ತೆ ಅಲ್ವಾ? ನಾವೆಲ್ಲದನ್ನು ಕಂಪ್ಲೀಟಾಗಿ ಒಂದೊಂದ್ಸಲ ನಾವು ಬ್ರೇಕ್ ಡೌನ್ ಆದಾಗ ಆವಾಗ ನಮಗೇನನ್ಸುತ್ತೆ ಅಂದರೆ, ಆ ಕಷ್ಟಗಳೆಲ್ಲ ಬಂದಾಗ ನಾವು ಒಂದು ಒಳ್ಳೆ ಬದಲಾವಣೆಯನ್ನು ಕೂಡ ಕಾಣ್ತೀವಿ. ಆಮೇಲೆ ನಮ್ಮ ಥಾಟ್ ಕೂಡ ಬದಲಾಗುತ್ತೆ. ನಮ್ಮಲ್ಲೇ ನಾವು ಎಷ್ಟೋ ಒಳ್ಳೆ ಬದಲಾವಣೆಗಳನ್ನ ತಂದುಕೊಳ್ತೀವಿ. ಇದೇ ಜೀವನ ಅಲ್ವಾ? ಹಾಗೇ ಯಾಕೋ ನನಗೆ ಈ ಮಾತುಗಳನ್ನ ಹೇಳಬೇಕು ಅಂತ ಅನ್ನಿಸ್ತು. ನಮ್ಮ ಜೀವನವೂ ಸ್ವಲ್ಪ ಬದಲಾಗ್ತಾ ಇದೆ ಅಂತ ಅನಿಸುತ್ತೆ. ಹಾಗೆ ಅಲ್ವಾ? ಪ್ರತಿ ಸಲ ನಾವು ಏನೋ ಒಂದು ಅಂದ್ಕೊತೀವಿ, ನಾವು ಅಂದ್ಕೊಳ್ಳೋದಕ್ಕಿಂತ ಅದೇನೋ ಬೇರೆದೇ ಆಗಿರುತ್ತೆ. ಇದೇ ಜೀವನ. ನಾವು ಅಂದ್ಕೊಂಡಂಗೆ ಎಲ್ಲದು ನಡೆದು ಬಿಟ್ಟರೆ ಯಾವುದು ಸರಿ ಅಂತ ಅನಿಸೋದೇ ಇಲ್ಲ. ಅಂದ್ಕೊಂಡಿದ್ದಕ್ಕಿಂತನೂ ಅಂದ್ಕೊಳ್ಳದೆ ಇರೋದೇ ಯಾವಾಗಲೂ ಜೀವನದಲ್ಲಿ ಆಗೋದು. ಕೆಲವೊಂದು ಸಲ ಮಾತ್ರ ನಾವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ, ಕೆಲವೊಂದು ಸಲ ಅಂದ್ಕೊಳ್ಳದೆ ಇರೋದೆಲ್ಲ ಆಗಿಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ಇದೇ ಜೀವನ. ಅಂದ್ಕೊಂಡಿದ್ದಕ್ಕಿಂತನೂ ಅಂದ್ಕೊಳ್ಳದೆ ಇರೋದೇ ಆಗೋದೇ ಜೀವನ. ನಮ್ಮನೆಯವರು ಇಡ್ಲಿ ಪಾತ್ರೆ ಇದಕ್ಕೆಲ್ಲ ಎಣ್ಣೆ ಹಚ್ಚಿ ಕೊಡ್ತಾ ಇದ್ದಾರೆ. 7 ಗಂಟೆಗೆಲ್ಲ 7:15 ಬೇಯೋದಕ್ಕೆ ಇಡು ಇಡ್ಲಿನ ಅಂತ ಹೇಳಿದ್ರು. ಅವ್ರು ಇಡ್ಲಿನೂ ಹೊಯ್ದು ಕೂಡ ಇಟ್ಟರು. ನನಗೇನಂದರೆ, ಕೆಲವೊಂದು ಕೆಲಸಗಳನ್ನ ನಾನೇ ಮಾಡಬೇಕು. ಆ ಇಡ್ಲಿ ಇಟ್ಟು ನಾನು ಕೈ ಆಡಿದಾಗ ಸ್ವಲ್ಪ ನೀರು ಹಾಕಬೇಕು ಅಂತ ಅನ್ನಿಸ್ತು. ನಮ್ಮನೆಯವ್ರಿಗೆ ಹೇಳಿದಾಗ ಇಲ್ಲ ಬೇಡ ಬೇಡ ಅಂತ ಹೇಳಿದ್ರು. ಅದು ಇಡ್ಲಿ ಹೊಯ್ದಾದಮೇಲೆ ನಾನು 2ನೇ ಸಲ ಇಡ್ಲಿ ಹೊಯ್ಯಕ್ಕೆ ಹೋದಾಗ ಗೊತ್ತಾಗಿದ್ದು ನನಗೆ, ಇಡ್ಲಿ ಹಿಟ್ಟಿಗೆ ಸ್ವಲ್ಪ ನೀರು ಬೇಕಿತ್ತು ಅಂತ. ತುಂಬ ಗಟ್ಟಿ ಆದ್ರೂ ಇಡ್ಲಿ ಹೊರಟು ಬಂದುಬಿಡುತ್ತೆ, ಹಾಗಾಗುತ್ತೆ. ಮತ್ತು ಅವ್ರು ಹೊಯ್ದ್ರಲ್ವ, ಮತ್ತು ಪಾಪ ಏನೋ ಒಂದು ಹೆಲ್ಪ್ ಮಾಡೋಕ್ಕೆ ಬಂದಿರ್ತಾರೆ. ನಾನು ಯಾವಾಗಲೂ ಅವ್ರ ಮೈ ಮೇಲೆ ಹೋಗ್ತಿರ್ತೀನಿ. ಅದೇ ಸುಮ್ಮನಿರೋದು ಒಳ್ಳೆಯದು ಅಂತ ಸುಮ್ಮನಾದೆ. ಆಮೇಲೆ ಹಾಗೆ ಸಾಂಬಾರಿಗೆ ಕೂಡ ಹುರ್ಕೊಂಡೆ ನಾನು. ನಮ್ಮನೆಯವರು ಈರುಳ್ಳಿ ಎಲ್ಲ ಹೆಚ್ಚಿ ಕೊಟ್ಟಿದ್ದರು. ಹಾಗೆ ಈಗ ಚಟ್ನಿಗೂ ಕೂಡ ಸ್ವಲ್ಪ ಕಾಯಿನ ತುರ್ಕೊಂಡು ಬಂದು ಈಗ ಚಟ್ನಿಗೂ ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಹಳೇದು ಸ್ವಲ್ಪ ಕಾಯಿ ಇತ್ತು, ಇದನ್ನು ಹಾಕ್ಬಿಟ್ಟು ಚಟ್ನಿನೂ ಕೂಡ ಮಾಡಿದೆ. ಅದು ಹಳೆ ಇದರಲ್ಲಿ ಬಾಕ್ಸಲ್ಲಿ ನಾನು ಯಾವಾಗಲೂ ಕಾಯಿನ ತುರಿದಿರ್ತೀನಲ್ವ, ಆ ಬಾಕ್ಸ್ ಖಾಲಿ ಆಯಿತು. ಹಾಗಾಗಿ ಆ ಬಾಕ್ಸಲ್ಲೇ ಚಟ್ನಿ ಹಾಕಿಬಿಡೋಣ, ಮತ್ತು ಯಾಕೆ ತೊಳೆಯೋದು ಅಂತೇಳಿ ಆ ಬಾಕ್ಸಲ್ಲೇ ಚಟ್ನಿ ಹಾಕಿದೆ. ಅಷ್ಟೆಲ್ಲ ಆಗೋಷ್ಟೊತ್ತಿಗೆ ಟೈಮ್ ಕೂಡ ಆಯಿತು. ಅದಕ್ಕೆ ಇಡ್ಲಿನೂ ಕೂಡ ನಾನು ಬೇಯೋದಕ್ಕೆ ಇಟ್ಟೆ. ಆದರೆ ನಾನು 7 ಗಂಟೆಗೇ ಇಡ್ಲಿನ ಬೇಯೋದಕ್ಕೆ ಇಡ್ತೀನಿ ಅಂತ ಹೇಳಿದೆ. ನಮ್ಮನೆಯವ್ರು ಬೇಡ 7:15 ಇಡು ಅಂತ ಹೇಳಿದ್ರು. ನಾನು ಅವ್ರ ಮಾತು ಕೇಳಬಾರ್ದಿತ್ತು. ಆದರೂ ನಾನು 7:20 ಆಗಿತ್ತು ಅನಿಸುತ್ತೆ. ಆ ಟೈಮಲ್ಲಿ ಇಡ್ಲಿನ ಬೇಯೋದಕ್ಕೆ ಇಟ್ಟೆ. ಆದರೆ ನಂದು ಏನಾಯಿತು ಅಂದರೆ, ಒಂದು ಸೆಟ್ ಬಂದು 2ನೇ ಸೆಟ್ ಬೇಯಿಸೋಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಅಂದರೆ ಊರಲ್ಲೆಲ್ಲ ಕೆಲಸದವ್ರನ್ನ ಸೆಟ್ ಮಾಡಿಬಿಟ್ಟು ಕೆಲಸ ಶುರು ಮಾಡಿ, ಆಮೇಲೆ ಅವ್ರದ್ದೇನು ಕೆಲಸ ಇರಲ್ಲವಲ್ಲ, ಹಾಗೆ ತಿಂಡಿ ಒಯ್ಯಕ್ಕೆ ಬರಬೇಕು, ಮತ್ತು ಅವ್ರದ್ದು ಏನೇನೋ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಮಾಡ್ಕೊಳ್ಳೋದು ಅದು ಇದು ಇತ್ತು ಅಂತ. ಎರಡು ಸಲ ಕೇಳಿದ್ರು, ಟೀ ಕುಡ್ದಿಯಾ ಅಂತ. ಆಮೇಲೆ ನಾನು ಟೀ ಮಾಡಿಕೊಂಡು ಟೀನೂ ಕೂಡ ಕುಡಿದೆ. ಹಾಗೆ ಸಾಂಬಾರಿಗೆ ಕೂಡ ನಾನು ಬೇಳೆ ಎಲ್ಲ ಬೇಯೋದಕ್ಕೆ ಹಾಕಿದ್ದೆಲ್ಲ. ಇವತ್ತು ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ. ನಾನೇನು ಮಾಡಿದೆ ಅಂದರೆ, ಮೊಬೈಲಲ್ಲಿ ಇವತ್ತು ಬಿಗ್ ಬಾಸ್ ನೋಡ್ತಾ ಅಡುಗೆನ ಮಾಡ್ತಾಯಿದ್ದೀನಿ. ನಾನು ಟೀ ಕುಡಿಯೋ ಟೈಮಲ್ಲಿ ಒಂದು ಸ್ವಲ್ಪ ಬಿಗ್ ಬಾಸ್ ನೋಡ್ತೀನಿ. ಆದರೆ ಇವತ್ತು ನನಗೆ ಟೀ ಕುಡಿಯೋಷ್ಟು ಟೈಮು, ಅಂದರೆ ಆರಾಮಾಗಿ ಕುತ್ಕೊಂಡು ಒಂದು 10 ನಿಮಿಷ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಷ್ಟೊಂದು ಟೈಮ್ ಇರಲಿಲ್ಲಲ್ಲ, ಬೇಗ ಬೇಗ ಟೀ ಕುಡಿದ್ಬಿಟ್ಟೆ. ಹಾಗಾಗಿ ಈಗ ಬಿಗ್ ಬಾಸ್ ನೋಡ್ತಾ ಇದ್ದೆ. ಆಮೇಲೆ ಮತ್ತು ಅದನ್ನು ಕೂಡ ಆಫ್ ಮಾಡಿದೆ, ಯಾಕಂದರೆ ಆಲ್ರೆಡಿ ಟೈಮ್ ಆಗೋಗಿತ್ತು ನನಗೆ. ಅದು ಇಡ್ಲಿ ಇಳಿಸಿದ ಮೇಲೆ ಒಂದು 10 ನಿಮಿಷನಾದರೂ ಬೇಕು. ಬಿಸಿ ಬಿಸಿ ಇರ್ತಾ ತೆಗಿಯೋಕ್ಕೂ ಬರೋಲ್ಲ, ಮತ್ತು ಹಂಗೆ ತೆಗೆದ್ರೆ ಆ ಇಡ್ಲಿ ಶೇಪಲ್ಲಿ ಕೂಡ ಇರೋದಿಲ್ಲ. ಅದಕ್ಕೇ ಸ್ವಲ್ಪ ಹೊತ್ತು ಕಾದ್ಬಿಟ್ಟು ನಮ್ಮನೆಯವ್ರು ಹೇಳಿರೋ ಮಾತು ಕೇಳಬಾರ್ದಾಗಿತ್ತು ಅಂತ ನನಗೆ ಆಮೇಲೆ ಅನ್ನಿಸ್ತು. ಆಮೇಲೆ ಅವರು ಬಂದು ಅವ್ರದ್ದೆಲ್ಲ ಕೆಲಸ ಎಲ್ಲ ಆಗೋಷ್ಟೊತ್ತಿಗೆ ಟೈಮ್ ಕರೆಕ್ಟೇ ಆಯಿತು. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ನಾನು ಇಡ್ಲಿ ಬೇಯೋದಕ್ಕೆ ಹಾಕಿದ್ದು 2ನೇ ಸೆಟ್ ಬೆಂದಿತ್ತು, 3ನೇ ಸೆಟ್ ಇನ್ನೂ ಇಟ್ಟಿರಲಿಲ್ಲ. ಅಂದರೆ 2ನೇದೇ ಇನ್ನೂ ಬೇಯ್ತಾ ಇತ್ತು. ಆಮೇಲೆ ಅವ್ರು ಬಂದಮೇಲೆ ಅದನ್ನು ಇಳಿಸಿದೆ. ಆಮೇಲೆ ತುಂಬ ದಿನ ಆಗಿತ್ತು ಪಾಪ, ಅವರು ಯಾವಾಗಲೂ ಒಡಬೇಕು ಅಂತ ಕೇಳೋರು. ಆದರೆ ನನಗೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಅವ್ರು ಕೇಳಿರಲಿಲ್ಲ, ಕೇಳದೇ ಇದ್ದರೂ ನಾನೇ ಬೆಳಗ್ಗೆ ಎದ್ದೋಳು ಒಡಕ್ಕೆ ನೆನೆಸಿದ್ದೆ. ಆಮೇಲೆ ಅದನ್ನು ಕೂಡ ಎಲ್ಲ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ.
ಕೆಲಸ ತುಂಬ ಇದ್ದಾಗ ಯಾರಾದರೂ ಒಂದು ಸ್ವಲ್ಪ ಸಣ್ಣ ಪುಟ್ಟದ್ದು ಹೆಲ್ಪ್ ಮಾಡಿದ್ರು ನಮಗೆ ಅದೆಷ್ಟೋ ದೊಡ್ಡ ಹೆಲ್ಪ್ ಆದಂಗೆ ಅನಿಸುತ್ತೆ. ನನಗೆ ಹಾಗೇನೆ ಇವರು ಮಾಡಿಕೊಡ್ತಾರೆ ಅಂದರೆ ಸಣ್ಣ ಪುಟ್ಟದ್ದು, ಈಗ ತರಕಾರಿ ಹೆಚ್ಚಿಕೊಡೋದು ಅಥವಾ ಈ ಥರ ಇಡ್ಲಿ ತೆಗಿಯೋದು ಆ ಥರದ್ದು ಮಾಡಿದಾಗ ನಂಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನು ಅಲ್ಲಿ ವಡೆ ಬೇರೆ ಮಾಡ್ತಾಯಿದ್ದೆ ಮತ್ತು ಬೇರೆ ಎಲ್ಲ ಕೆಲಸಗಳು ಇರುತ್ತೆ ಅಲ್ವಾ. ಮತ್ತು ಇವತ್ತು ನಾನು ಚಟ್ನಿಗೆ ಒಗ್ಗರಣೆ ಹಾಕಿಲ್ಲ, ಅವರು ಕೇಳಲಿಲ್ಲ, ಯಾಕೋ ಗೊತ್ತಿಲ್ಲ, ಅವರು ಅಷ್ಟು ಗಮನ ಕೊಡಲಿಲ್ಲ, ಅವರು ಬ್ಯುಸಿ ಇದ್ರಲ್ಲ. ಹಾಗಾಗಿ ಇಲ್ಲ ಅಂದರೆ ನಾನು ಹಾಕಿಲ್ಲ ಅಂದರೆ ಅವರೇ ಚಟ್ನಿ ಒಗ್ಗರಣೆ ಹಾಕ್ಕೊಂಡು ಒಯ್ತಾರೆ. ತಿಂಡಿ ಕೂಡ ಆಯಿತು. ಮಜ್ಜಿಗೆ ಮೆಣಸನ್ನು ನಿನ್ನೆ ಚುಚ್ಚಿ ಇಟ್ಟಿದ್ವಲ್ಲ, ಅದಕ್ಕೆ ಈಗ ಮೊಸರು ಹಾಕ್ತಾ ಇದ್ದೀನಿ. ಉಪ್ಪು ಮೊಸರು ಹಾಕ್ತೀನಿ. ಆದರೆ ಇದಕ್ಕೆ ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಉದ್ದಿನಬೇಳೆ, ಆನಂತರ ಮೆಂತೆ ಅದಷ್ಟು ನೆನೆಸ್ಬಿಟ್ಟು ಈ ಮೊಸರಿನಕ್ಕಿಂತ ಮುಂಚೆ ರುಬ್ಬಿ ಆನಂತರ ಮೊಸರು ಹಾಕಿ ರುಬ್ಬಿ ಹಾಕಬೇಕು. ನನಗೆ ಮರ್ತು ಹೋಗ್ಬಿಟ್ಟಿತ್ತು. ಆಮೇಲೆ ನಾನು ಚಿಕ್ಕಮ್ಮ ಫೋನ್ ಮಾಡಿದ್ಲು, ಅವಾಗ ಅವಳು ಕೇಳಿದೆ, ಆವಾಗ ಅವಳು ಹೇಳಿದ್ಲು. ಆಮೇಲೆ ನಾನು ಅದಕ್ಕೆ ಆ ಥರ ಮಾಡಿ ಹಾಕಿದೆ. ಸ್ವಲ್ಪ ಇಂಗು ಅದನ್ನು ಹಾಕಬೇಕು. ಆಮೇಲೆ ನಾನು ವೀಡಿಯೋನ ಮಾಡಲೇ ಇಲ್ಲ, ಯಾಕಂದರೆ ಕಸ ಹೊಡೆಯೋದು, ನೆಲ ಒರೆಸೋದು ಅದೆಲ್ಲ ಇತ್ತಲ್ವ. ಹಾಗಾಗಿ ನನಗೆ ವೀಡಿಯೋ ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ. ಆಮೇಲೆ ಮಧ್ಯಾಹ್ನ ಇದು ನಮ್ಮ ಮನೆಯವರು ಕೂಡ ಬೇಗನೆ ಬಂದರು. ಇವತ್ತು ಮಧ್ಯಾಹ್ನ ಊಟಕ್ಕೆ ತುಂಬ ಜನ ಇರಲಿಲ್ಲ, ಕಮ್ಮಿ ಜನ ಇದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಮೆಣಸಿನ್ಕಾಯಿ ಕಾಣ್ತಂತೆ, ತರಕಾರಿ ತರಕ್ಕೆ ಹೋದಾಗ ಮೆಣಸಿನ್ಕಾಯಿ ಬಜ್ಜಿ ಮಾಡಿಕೊಡ್ತೀಯಾ ಅಂತ ಕೇಳಿದ್ರು. ಹ್ಞೂ ಅಂತ ಹೇಳಿದೆ. ನನಗೆ ಅಂತ ನಮ್ಮ ಮನೆಯವರು ಕಬ್ಬಿನ ಹಾಲು ತೊಗೊಂಡು ಬಂದಿದ್ದಾರೆ. ನಾನು ಸ್ವಲ್ಪ ಮೂಲಂಗಿ ಇತ್ತು, ಆಮೇಲೆ ಇದು ಏನದು ಬಣ್ಸೌತೆ ಅದರದ್ದು ಸಾಂಬಾರಿಗೆಲ್ಲ ಹೆಚ್ಕೊಂಡು ಕೆಲಸ ಸುಮಾರಾಯಿತು. ಇಡ್ಲಿ ಮಾಡಿದಾಗ ಗೊತ್ತಲ್ವ, ಪಾತ್ರೆ ತುಂಬ ಆಗುತ್ತೆ. ಹಾಗಾಗಿ ಪಾತ್ರೆನೇ ಒಂದು ರಾಶಿ ಇತ್ತು. ಅದೆಲ್ಲ ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ನನ್ನ ಟೈಮ್ ಆಗಿಬಿಡುತ್ತೆ ಅಂತ ನಾನು ವಿಡಿಯೋ ಮಾಡ್ಕೊಳ್ಲಿಲ್ಲ. ಹಾಗೆ ನಾನು ಅವ್ರು ಬರೋದ್ರೊಳಗೇ ಹೇಳಿದರು ತೊಗೊಬರ್ತೀನಿ ಅಂತ ಹೇಳಿ. ಹಾಗಾಗಿ ಅವ್ರು ಬರೋದ್ರೊಳಗೇ ಕಡಲೆ ಹಿಟ್ಟನ್ನು ಕಲಸಿ ಇಟ್ಟಿದ್ದೆ. ಕಡಲೆ ಹಿಟ್ಟು, ಸ್ವಲ್ಪ ಅಚ್ಕಾರದ ಪುಡಿ, ಉಪ್ಪು, ಚೂರು ಅಕ್ಕಿ ಹಿಟ್ಟು ಹಾಕಿದ್ದೆ ಇವತ್ತು, ಹಾಕಿ ಅದನ್ನು ಕಲಸಿದ್ದೀನಿ. ಆನಂತರ ಅದು ಬಿಸಿ ಎಣ್ಣೆ ಹಾಕ್ಕೊಂಡು ಅದನ್ನು ಕಲಿಸ್ಬಿಟ್ಟು ಆಮೇಲೆ ಎಣ್ಣೆಲೇ ಕರಿಯೋದು. ನಮ್ಮನೆಯವ್ರದ್ದು ಕೆಲಸ ಬೇಗ ಮುಗ್ದಿತ್ತಂತೆ, ಅವರು ಹಾಗಾಗಿ ಬೇಗ ಬಂದಿದ್ದರು. ನಾನು ಅವರು ಸೇರಿ ಮೆಣಸಿನ್ಕಾಯಿ ಒಂದಷ್ಟು ಉಳಿದಿದ್ದಿತ್ತು, ಅದನ್ನು ಕೂಡ ಈಗ ಚುಚ್ಚಿ ಇಟ್ಟಿದ್ದೀವಿ. ಇದನ್ನು ಕೂಡ ಈಗ ಮೊಸರಿಗೆ ಹಾಕಬೇಕು. ಅದನ್ನು ನಾನು ಅದೇ ಉದ್ದು ಮೆಂತೆ ಎಲ್ಲ ನೆನೆಸಿಟ್ಟಿದ್ದೀನಿ. ಅದನ್ನು ರುಬ್ಬಿ ನಾಳೆ ಬೆಳಗ್ಗೆ ಹಾಕೋಣ ಅಂತ ಹಾಗೆ ಇಟ್ಟಿದ್ದೀನಿ. ಹಾಗೆ ಈಗ ಊಟದ ಟೈಮ್ ಆಗಿತ್ತು, 1:15 ಆಗಿತ್ತು. ಅದೆಲ್ಲ ಕೆಲಸ ಆಗೋಷ್ಟೊತ್ತಿಗೆ ಈಗ ನಾನು ಮೆಣಸಿನ್ಕಾಯಿ ಬಜ್ಜಿ ಕರಿತಾ ಇದ್ದೀನಿ. ನಾನು ಕಬ್ಬಿನ ಹಾಗೆ ಇಟ್ಕೊಂಡಿದ್ದೆ. ಆ ಮೆಣಸಿನ್ಕಾಯಿ ಬಜ್ಜಿ ಮತ್ತು ನಿನ್ನೆ ಮಂಡಕ್ಕಿ ತಂದಿದ್ರಲ್ವ, ಅದ್ರ ಜೊತೆಗೆ ಅದು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ನಂಗೆ ಅದೇ ನೆನಪಾಯ್ತು, ಒಂದಿನ ತನ್ನಿ ಅಂತ ಹೇಳಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದಕ್ಕೆ ನಾನು ಒಂದೆರಡು ಈರುಳ್ಳಿನ ಹೆಚ್ಚಿ ಹಾಕಿದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.